ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಂಧ್ಯಾ ಕ್ರಿಯೇಷನ್ಸ್. ಇವತ್ತು ಹೇಳ್ಕೊಡ್ತಾ ಇರೋದು ಡಬಲ್ ಕಂಬ. ಅದು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರೋದು ಮೊದಲು ಸೀರೆ ಫಾಲ್ಸು ಅಥವಾ ಬಾರ್ಡರು ಅಥವಾ ಸೀರೆ ಜಿಗ್ಜಾಗ್ ಮಾಡಿರೋ ಸೀರೆ, ಆರೆಳೆ ದಾರ ಹೇಗೆ ತೊಗೋಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ನೋಡ್ಕೊಂಬನ್ನಿ. ನೀಡಲ್ ನಂಬರ್ 10 0.75 mm, ತುಲಿಪ್ ಜಪಾನ್ದು 11 ಆದರೂ ಆಗುತ್ತೆ. ಈಗ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಯಿತು. ಲಾಕ್ ಆದಮೇಲೆ 2 ಚೈನ್ಸ್ ಹಾಕೊಳ್ಳೋಣ. 1 2 2 ಚೈನ್ಸ್ ಹಾಕಿದ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 1 ಟೈಮ್ ದಾರ ಸುತ್ಕೊಂಡು ಚೈನ್ ಪಕ್ಕನೇ ನೀಡಲ್ ಹಾಕಿ ದಾರನ ತೊಗೊಂಬನ್ನಿ. ಈಗ ದಾರನ ತಂದಮೇಲೆ 3 ದಾರ ಇರುತ್ತೆ ನೀಡಲ್ ಮೇಲೆ. 3 ದಾರ ಇದ್ದಾಗ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತು 2 ದಾರ ಸೇರಿ 1 ಮಾಡ್ಕೊಳ್ಳಿ. ಡಬಲ್ ಕಂಬ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಕಂಬ ಪಕ್ಕನೇ ಹೋಗಿ ನೀಡಲ್ ಹಾಕಿ ದಾರ ಅಂತಂದರೆ 3 ದಾರ ಇರುತ್ತೆ ನೀಡಲ್ ಮೇಲೆ. 3 ದಾರದಲ್ಲಿ ಫಸ್ಟಿಗೆ 2 ದಾರ 1 ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಆ ಥರ 2 ದಾರ 1 ಮಾಡ್ಕೊಳ್ಳಿ, ಮತ್ತು 2 ದಾರ 1 ಮಾಡ್ಕೊಳ್ಳಿ. ಡಬಲ್ ಕಂಬ ಆಯಿತು. ಹಾಗೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಕಂಬ ಪಕ್ಕನೇ ನೀಡಲ್ ಹಾಕಿ ದಾರ ಅಂತಂದು ಮೊದಲಿಗೆ 2 ದಾರ 1 ಮಾಡ್ಕೊಳ್ಳಿ, ಆಮೇಲೆ ಇನ್ನೆರಡು ದಾರ 1 ಮಾಡ್ಕೊಳ್ಳಿ. ಡಬಲ್ ಕಂಬ ಆಯಿತು. 4 ಡಬಲ್ ಕಂಬ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ಹಾಕಿರೋದು ಬಿಟ್ಟು ಈಗ 3 ಚೈನ್ ಮಾಡ್ಕೊಳ್ಳೋಣ. 1 2 3 ಚೈನ್ಸ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ಮೆಜರ್ ನೋಡಿಕೊಂಡು ನೀಡಲ್ ಹಾಕಿ ದಾರ ಅಂತಂದು ಈಗ 2 ದಾರ 1 ಮಾಡ್ಕೊಳ್ಳಿ, ಮತ್ತು 2 ದಾರ 1 ಮಾಡ್ಕೊಳ್ಳಿ. ಹಾಗೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಕಂಬ ಪಕ್ಕನೇ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 3 ದಾರ ಇರುತ್ತಲ್ವಾ, 3 ದಾರದಲ್ಲಿ ಫಸ್ಟು 2 ದಾರ 1 ಮಾಡ್ಕೋಬೇಕು, ಆಮೇಲೆ ಇನ್ನೆರಡು ದಾರ 1 ಮಾಡ್ಕೋಬೇಕು. ಡಬಲ್ ಕಂಬ. ಇದೇ ಥರ 4 ಕಂಬಗಳು ಅಥವಾ 5 ಕಂಬಗಳು, 3 ಕಂಬಗಳು ಪ್ರಾಕ್ಟೀಸ್ ಮಾಡೋಕ್ಕೆ ನಿಮ್ಗೆ ಎಷ್ಟು ಕಂಬಗಳು ಬೇಕೋ ಅಷ್ಟು ಹಾಕ್ಕೊಳ್ತಾ ಬನ್ನಿ ಫ್ರೆಂಡ್ಸ್. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕನೇ ಹೋಗಿ ನೀಡಲ್ ಹಾಕಿ ದಾರನ ತಂದು ಈಗ 3 ದಾರ ಆಗಿದ್ದಾವೆ. 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತು ಇನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕನೇ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳಿ, ಮತ್ತು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಡಬಲ್ ಕಂಬ ಆಯಿತು. ಈಗ ಲಾಸ್ಟಿಗೆ ಎಂಡ್ ಮಾಡೋದು ತೋರಿಸ್ತೀನಿ. ಮೊದಲಿಗೆ 3 ಚೈನು ಅಥವಾ 2 ಚೈನ್ ಹಾಕೊಳ್ಳಿ. ಸ್ವಲ್ಪ ಮೇಲೆ ನೀಡಲಿಂದ ಥ್ರೆಡ್ ಎಳ್ಕೊಂಡು ಸಿಸರಿಂದ ಆ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಮೇಲೆ ಎಳ್ಕೊಂಡು ಈ ಥರ ಸಿಸರಿಂದ ಥ್ರೆಡ್ ಕಟ್ ಮಾಡ್ಕೊಳ್ಳಿ. 6 ಎಳೆ ದಾರ ಕಟ್ ಮಾಡ್ಕೊಳ್ಳಿ. ಈಗ ನೀಡಲಿಂದ ಥ್ರೆಡ್ ಎಳೀರಿ. ಎಳೆದ ತಕ್ಷಣ ಟೈಟ್ ಮಾಡಿ ಬ್ಯಾಕ್ ಟರ್ನ್ ಮಾಡಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ. ಅಂಟಿಸ್ಬಿಟ್ಟು ಎಕ್ಸ್ಟ್ರಾ ಏನಿರುತ್ತೆ ಥ್ರೆಡ್ಸ್ನ ಅದನ್ನ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ರೆಡ್ಡೆಲ್ಲ ಕಟ್ ಮಾಡಿದ್ಮೇಲೆ ಡಿಸೈನ್ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಡಬಲ್ ಕಂಬ. ಅಲ್ಲಿ ಗ್ಯಾಪ್ 3 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ಕುಚ್ಚುಗಳು ಬರುತ್ತೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಏನೇ ಡೌಟ್ ಇತ್ತು ಅಂದರೂ ಕಮೆಂಟ್ ಮಾಡಿ, ನಾನು ಆದಷ್ಟು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.